ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 60, ನವೆಂಬರ್ 10, 2020. ತುಂತುರು ಸುದ್ದಿಗಳು. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಸೂಕ್ಷ್ಮಾತಿ ಸೂಕ್ಷ್ಮವಾದ ವಸ್ತುವನ್ನು ನೋಡುವ ಸೂಕ್ಷ್ಮದರ್ಶಕ. ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪಿನ ಬಗ್ಗೆ ಕೇಳಿದ್ದೀರಲ್ಲ. ಅದರಲ್ಲಿ ಎಷ್ಟು ಪುಟ್ಟ ವಸ್ತುವನ್ನು ನೋಡಬಹುದು? ಬಹುಶಃ ಇದು ಯಾವ ಪ್ರಶ್ನೆ ಎಂದು ನಿಮಗೆ ಅನ್ನಿಸಬಹುದು. ಏಕೆಂದರೆ ಅತ್ಯಂತ ಸಣ್ಣ ವಸ್ತುಗಳಾದ ಪರಮಾಣುವಿನ ಚಿತ್ರವನ್ನು ತೆಗೆದಿದ್ದಾರಲ್ಲ ಅಂದಿರಾ? ನಿಜ. ಆದರೆ ಅವು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕಗಳು. ಅಂದರೆ ಅವುಗಳಲ್ಲಿ ವಸ್ತುಗಳ ಮೇಲೆ ಎಲೆಕ್ಟ್ರಾನುಗಳನ್ನು ಬೀಸಿ ಹೊಡೆದು ಆ ವಸ್ತುವಿನಿಂದ ಚದುರಿದ ಎಲೆಕ್ಟ್ರಾನುಗಳನ್ನು ಗಮನಿಸಿ ವಸ್ತುವಿನ ಚಿತ್ರ ಏನಿರಬಹುದು ಎಂದು ಗ್ರಹಿಸಬೇಕಾಗುತ್ತದೆ. ಇಲ್ಲಿ ಆ ಎಲೆಕ್ಟ್ರಾನುಗಳ ಚದುರುವಿಕೆಯನ್ನು ಲೆಕ್ಕ ಹಾಕುವ ಕಂಪ್ಯೂಟರ್ ಬೇಕು. ಇದರ ಬದಲಿಗೆ ನೇರವಾಗಿ ಬೆಳಕನ್ನೇ ಚೆಲ್ಲಿ ನೋಡುವಂತಿದ್ದರೆ? ಇದೋ ಚಿಪ್ಸ್ಕೋಪ್ ಎನ್ನುವ ಒಂದು ಹೊಸ ಸಾಧನ ಇದನ್ನು ಸಾಧಿಸಿದೆಯಂತೆ. ಅದು ವೈರಸ್ಸುಗಳನ್ನು ಕೂಡ ನೋಡಬಲ್ಲುದಂತೆ. ಇದು ಸಾಧನೆಯೇ ಸರಿ. ಏಕೆಂದರೆ ಬೆಳಕಿನಲ್ಲಿ ನೋಡುವ ಸೂಕ್ಷ್ಮದರ್ಶಕಕ್ಕೆ ಒಂದು ಮಿತಿ ಇದೆ. ಬೆಳಕು ವಸ್ತುವಿನ ಮೂಲಕ ಹೊಮ್ಮಿ ಬರುವಾಗ ಒಂದಿಷ್ಟು ಆಚೀಚೆ ಚದುರುತ್ತದೆ. ಈ ಚದುರುವ ಬೆಳಕನ್ನು ನಾವು ಗ್ರಹಿಸಿ ನೋಡಲಾಗದು. ಅದಕ್ಕಾಗಿಯೇ ಸಾಮಾನ್ಯವಾಗಿ ಸೂಕ್ಷ್ಮದರ್ಶಕದಲ್ಲಿ ವಸ್ತುಗಳನ್ನು ನೋಡಲು ಬಲು ಪ್ರಖರವಾದ ಬೆಳಕನ್ನು ಉಪಯೋಗಿಸುತ್ತಾರೆ. ಜೊತೆಗೆ ಸೂಕ್ಷ್ಮದರ್ಶಕದಲ್ಲಿ ವಸ್ತುಗಳನ್ನು ದೊಡ್ಡದಾಗಿಸಿ ತೋರಿಸಲು ಬಳಸುವ ಮಸೂರಗಳು ಕೂಡ ತುಸು ದೊಡ್ಡವೇ. ಇವು ವಸ್ತುವಿನಿಂದ ಚದುರಿದ ಬೆಳಕನ್ನೇ ಹಿಡಿದು ಒಟ್ಟಾಗಿಸಿ ಅದೇನೆಂದು ನೋಡುತ್ತವೆ. ಈ ಮಸೂರಗಳನ್ನು ವಸ್ತುವಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರ ಇಟ್ಟರೆ ಅತಿ ಪುಟ್ಟದನ್ನು ನೋಡಬಹುದಲ್ಲವೇ ಎಂದಿರಾ? ನಿಜ, ಇದು ಒಂದು ಮಟ್ಟಿಗೆ ಸಾಧ್ಯ. ಆದರೆ ವಸ್ತುವಿನ ಹತ್ತಿರಕ್ಕೆ ಹೋದಂತೆಲ್ಲ ಚದುರುವ ಬೆಳಕನ್ನು ಗ್ರಹಿಸುವುದು. ಇದಕ್ಕೆ ಒಂದು ಉಪಾಯವಿದೆ. ಬೆಳಕಿನಲ್ಲಿ ಸಮೀಪ ವಲಯದ ಬೆಳಕನ್ನು ನೋಡಲು ಸಾಧ್ಯವಾದರೆ ಆಗ ವಸ್ತುವಿನ ಬಲು ಸಮೀಪಕ್ಕೆ ಹೋಗಬಹುದು. ಚಿಪ್ಸ್ಕೋಪ್ ಉಪಯೋಗಿಸುವುದು ಇದೇ ತಂತ್ರವನ್ನು. ಸಮೀಪ ವಲಯದ ಬೆಳಕು ಎಂದರೆ ಇನ್ನೇನಲ್ಲ, ಬೆಳಕು ವಸ್ತುವಿನಿಂದ ಹಾದು ಹೋಗುವಾಗ ವಸ್ತುವಿನಿಂದ ಹೊರಬಂದ ಕೂಡಲೇ ಕೆಲವಂಶ ಚದುರುತ್ತದೆ. ಇನ್ನು ಉಳಿದವು ಆನಂತರ ದೂರ ದೂರಕ್ಕೆ ಸಾಗುವಾಗ ಚದುರುತ್ತವೆ. ಇವನ್ನು ಹೊರವಲಯದ ಬೆಳಕು ಎನ್ನೋಣ. ಸಮೀಪ ವಲಯದಲ್ಲಿ ಚದುರುವ ಬೆಳಕು ಸಾಮಾನ್ಯವಾಗಿ ಬೆಳಕಿನ ತರಂಗಾಂತರಕ್ಕಿಂತಲೂ ಪುಟ್ಟದಾಗಿರುತ್ತದೆ. ಹೀಗಾಗಿ ಇದು ಅಲ್ಲಿಂದ ಸಾಗಿ ಬಂದಂತೆ ಅನಿಸುವುದೇ ಇಲ್ಲ. ಇಂತಹ ವಸ್ತುವಿನ ಸಮೀಪದಲ್ಲಿಯಷ್ಟೇ ಇರುವ ಬೆಳಕನ್ನಷ್ಟೇ ಮಸೂರದೊಳಗೆ ನೋಡುವಂತಾದರೆ ಹೇಗೆ? ಆಗ ವಸ್ತುವನ್ನು ಬಲು ಸಮೀಪದಿಂದ ಹಿಗ್ಗಲಿಸಿ ನೋಡುವುದು ಸಾಧ್ಯವಾಗಬಹುದು. ಈ ತಂತ್ರವನ್ನು ಮೈಕ್ರೋವೇವ್ ಅಥವಾ ಇತರೆ ತರಂಗಗಳಿಗೆ ಬಳಸಿದ್ದರಾದರೂ ಬೆಳಕಿನ ವಿಷಯದಲ್ಲಿ ಇದು ಸಾಧ್ಯವಾಗಿರಲಿಲ್ಲ. ಕಾರಣವಿಷ್ಟೇ, ಎಷ್ಟೇ ಪುಟ್ಟ ದೀಪದಿಂದ ಬೆಳಕು ಹೊಮ್ಮಿದರೂ ಅದು ಬಲು ದೂರಕ್ಕೆ ಹರಡುತ್ತಿತ್ತು. ಬೆಳಕಿನ ತರಂಗಾಂತರಕ್ಕಿಂತಲೂ ದೂರ ಅಂದ ಮೇಲೆ ಸಮೀಪ ವಲಯದ ಬೆಳಕನ್ನಷ್ಟೇ ಗುರುತಿಸುವುದು ಕಷ್ಟ ಎನ್ನಿ. ಇದು ಚಿಪ್ಸ್ಕೋಪ್ ಈ ಸಮಸ್ಯೆಯನ್ನು ದೂರ ಮಾಡಿದೆ. ಇದು ದೀಪಗಳನ್ನೇ ಬಲು ಪುಟ್ಟದಾಗಿಸಿಬಿಟ್ಟಿದೆ. ಕೇವಲ 5 ಮೈಕ್ರೋಮೀಟರ್ ಗಾತ್ರದ ಪುಟ್ಟ ದೀಪಗಳನ್ನು ಜೋಡಿಸಿದೆ. ಈ ದೀಪಗಳು ವಸ್ತುವಿಗಿಂತಲೂ ಸಣ್ಣದಾಗಿರುವುದರಿಂದ ಒಂದು ಜೀವಕೋಶವನ್ನು ಬೆಳಗಲು ಹಲವಾರು ದೀಪಗಳು ಬೇಕು. ಚಿಪ್ ಎಂದರೆ ತೆಳುಪೊರೆಯಷ್ಟೇ. ಅದರಲ್ಲಿ ದೀಪಗಳನ್ನು ಜೋಡಿಸಿರುವ ಬಗೆಯಲ್ಲಿಯೇ ಆ ದೀಪಗಳಿಂದ ಹೊಮ್ಮುವ ಕ್ಷೀಣ ಬೆಳಕನ್ನು ಗ್ರಹಿಸುವ ಮಸೂರಗಳ ಚಿಪ್ಪನ್ನು ತಯಾರಿಸಿದ್ದಾರೆ. ಈ ಚಿಪ್ ಮಸೂರದ ಒಂದೊಂದು ಮಸೂರವೂ ಒಂದೊಂದು ದೀಪದ ಬೆಳಕನ್ನಷ್ಟೇ ಹಿಗ್ಗಲಿಸಿ ನೋಡುತ್ತದೆ. ಹೀಗೆ ವಸ್ತುವನ್ನು ಹಲವು ಚುಕ್ಕೆಗಳನ್ನಾಗಿ ಗಮನಿಸುತ್ತದೆ. ದೀಪಗಳು ಅಷ್ಟೊಂದು ಚಿಕ್ಕದಾಗಿರುವುದರಿಂದ ಅದಕ್ಕಿಂತಲೂ 4-5 ಪಟ್ಟು ದೊಡ್ಡದಿರುವ ವಸ್ತುವನ್ನೂ ಅವು ತೋರಿಸಬಲ್ಲವು. ಈ ವಿಶಿಷ್ಟ ಸೂಕ್ಷ್ಮದರ್ಶಕದ ಗಾತ್ರವೂ ಅಷ್ಟೇ ಸಾಮಾನ್ಯ ಸೂಕ್ಷ್ಮದರ್ಶಕಕ್ಕಿಂತ 100 ಪಟ್ಟು ಚಿಕ್ಕದು. ಸದ್ಯಕ್ಕೆ ಇದು ಹಲವು ಮೈಕ್ರೋಮೀಟರ್ ಪುಟ್ಟದಾಗಿದೆ. ಆದರೆ ಇದನ್ನು ಇನ್ನೂ ಪುಟ್ಟದಾಗಿಸಬಹುದು. 100ರಿಂದ 200 ನ್ಯಾನೋಮೀಟರ್ಗಳಷ್ಟು ಪುಟ್ಟ ದೀಪಗಳನ್ನು ಜೋಡಿಸಬಹುದು. ಆಗ ವೈರಸ್ ಅನ್ನೂ ಕಾಣಲು ಸಾಧ್ಯ ಎನ್ನುತ್ತಾರೆ ಈ ಚಿಪ್ಸ್ಕೋಪ್ ಅನ್ನು ರೂಪಿಸಿರುವ ಬ್ರೌನ್ವಿಶ್, ಜರ್ಮನಿಯಲ್ಲಿರುವ ಟೆಕ್ನಾಲಜಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು. ಹೀಗಾದಾಗ ತಂತ್ರಜ್ಞಾನ ಬೆಳಕಿನ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಎನ್ನೋಣವೇ? ಫೋನ್ ರೀಚಾರ್ಜ್ ಮಾಡುವ ಬಟ್ಟೆ ಪಿಂಗಾಣಿ.
ಇದು ನಮ್ಮ ಕನ್ನಡದ ಕೆಲವು ಮೊಬೈಲ್ ಸುದ್ದಿ ತಾಣಗಳು ಹೇಳುವ ಹಾಗೆ ಶಾಕಿಂಗ್ ನ್ಯೂಸ್. ನೀವು ಚಂದದ ಬಟ್ಟೆ ಧರಿಸಿ ಅಡ್ಡಾಡುತ್ತಿರುವಾಗಲೇ ನಿಮ್ಮ ಫೋನು ನಿಮಗೆ ಗೊತ್ತಿಲ್ಲದೆಯೇ ರೀಚಾರ್ಜ್ ಆಗುತ್ತಿರುತ್ತದಂತೆ. ಹಾಗೊಂದು ಬಟ್ಟೆಯನ್ನು ತಯಾರಿಸುವುದು ಸಾಧ್ಯ ಎಂದು ಇಂಗ್ಲೆಂಡಿನ ಬಾತ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಕೆ ಅಸಾದಿ ಮತ್ತು ಸಂಗಡಿಗರು ಅಡ್ವಾನ್ಸ್ಡ್ ಫಂಕ್ಷನಲ್ ಮಟೀರಿಯಲ್ಸ್ ಪತ್ರಿಕೆಯಲ್ಲಿ ಈ ವಾರ ವರದಿ ಮಾಡಿದ್ದಾರೆ. ಹಾಗಂತ ಇದು ಪವರ್ ಬ್ಯಾಂಕ್ ಅನ್ನು ಜೇಬಿನಲ್ಲಿ ಇಟ್ಟುಕೊಂಡ ಜೋಳಿಗೆ ಅಲ್ಲ, ಇದು ನೀವು ಧರಿಸಬಹುದಾದ ಫ್ಯಾಷನ್ ಬಟ್ಟೆ. ಬಟ್ಟೆಯ ನೂಲುಗಳೇ ವಿದ್ಯುತ್ತನ್ನು ತಯಾರಿಸುವಂತಹ ನಾರುಗಳಾಗಿರುತ್ತವೆ. ಇವು ಅಲುಗಾಡುತ್ತಿದ್ದಂತೆಯೇ ಆ ಕಂಪನಗಳೇ ವಿದ್ಯುತ್ತನ್ನು ಉತ್ಪಾದಿಸಿ ಒಂದೆಡೆ ಕೂಡಿಸುತ್ತವೆ. ಅಲ್ಲಿಂದ ನಿಮಗೆ ಬೇಕಾದಾಗ ಬೇಕಾದ ರೀತಿಯಲ್ಲಿ ಫೋನನ್ನು ರೀಚಾರ್ಜ್ ಮಾಡಬಹುದು. ಈ ಬಟ್ಟೆ ಅಂದರೆ ದಿರಿಸು ರೆಡಿ ಇದೆಯೇ ಎನ್ನಬೇಡಿ. ಇಂತಹ ಪ್ಯಾಂಟು, ಶರ್ಟು, ಸಲ್ವಾರುಗಳು ಇನ್ನೂ ತಯಾರಾಗಬೇಕಷ್ಟೇ. ಆದರೆ ಆ ದಿರಿಸುಗಳನ್ನು ತಯಾರಿಸಲು ಬೇಕಾದ ವಿಶೇಷ ನೂಲು ಹಾಗೂ ಅದನ್ನು ಹೆಣೆದು ತಯಾರಿಸಿದ ಬಟ್ಟೆಯ ತುಣುಕುಗಳು ಸಿದ್ಧವಿವೆ. ಇವು ಏನು ಲೋಹದ ಬಟ್ಟೆಗಳಲ್ಲ ಅಥವಾ ಹೊಸ ವಸ್ತುವಿನದು ಅಲ್ಲ. ಈಗಾಗಲೇ ನಮಗೆ ಪರಿಚಯವಿರುವ ನೈಲಾನ್ ಅಥವಾ ಅಮೈಡ್ ಎನ್ನುವ ಅಣುವಿನ ಪಾಲಿಮರ್. ನೂಲಿನ ಸ್ವರೂಪದಲ್ಲಿರುವ ಇದನ್ನು ಕಂಪಿಸಿದಾಗ ವಿದ್ಯುತ್ ಹುಟ್ಟಿಸುವಂತೆ ಬದಲಿಸಿದರೆ ಈಗಾಗಲೇ ಇರುವ ಬಟ್ಟೆಯ ಉದ್ಯಮಕ್ಕೆ ಹೊಸ ವಿದ್ಯುತ್ ಸಂಚಾರವಾದಂತೆ ಆಗುತ್ತದೆ ಎನ್ನುವುದು ಅಸಾದಿ ಅವರ ತರ್ಕ. ನೈಲಾನ್ ನೂಲುಗಳು ಹಾಗೂ ವಿದ್ಯುತ್ತಿನ ಸಂಬಂಧ ಹೊಸತೇನಲ್ಲ. ಇವುಗಳಿಗೆ ಬೇರೆ ಬಟ್ಟೆಗಳೋ ವಸ್ತುಗಳೋ ಗಾಳಿಯೋ ಉಜ್ಜಿದರೆ ಅವುಗಳಲ್ಲಿರುವ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟು ಸ್ಟ್ಯಾಟಿಕ್ ವಿದ್ಯುತ್ ಅಥವಾ ಸ್ಥಾಯಿ ವಿದ್ಯುತ್ತನ್ನು ಸಂಗ್ರಹಿಸಿಕೊಳ್ಳುತ್ತವೆ. ಬಹಳ ಹೊತ್ತು ಧರಿಸಿದ ನೈಲಾನ್ ಬಟ್ಟೆಯನ್ನು ಬಿಚ್ಚುವಾಗ ನಮಗೆ ರೋಮಾಂಚನ ಆಗುವುದು ಇದೇ ಕಾರಣಕ್ಕೆ. ದೇಹದ ರೋಮಗಳೆಲ್ಲವೂ ಈ ಸ್ಥಾಯಿ ವಿದ್ಯುತ್ತಿನ ಪ್ರಭಾವದಿಂದ ಆಕರ್ಷಿತವಾಗಿ ಎದ್ದು ನಿಲ್ಲುತ್ತವೆ. ಜೊತೆಗೆ ಒಂದು ರೋಮ ಇನ್ನೊಂದನ್ನು ಮುಟ್ಟದಂತೆ ದೂರ ತಳ್ಳುತ್ತವೆ. ನೈಲಾನ್ ಮತ್ತು ವಿದ್ಯುತ್ತಿನ ಈ ಸಂಬಂಧವನ್ನೇ ಇನ್ನಷ್ಟು ಬಲಗೊಳಿಸಿದ್ದಾರೆ ಅಸಾದಿ. ಇವರು ನೈಲಾನ್ 11 ಎನ್ನುವ ನೈಲಾನ್ ಅನ್ನು ಇದಕ್ಕಾಗಿ ಬಳಸಿದ್ದಾರೆ. ಇದಕ್ಕೆ ಕಾರಣ ಈ ನೈಲಾನ್ 11ರ ಅಣುಗಳು ಹಲವು ಬಗೆಯ ಹರಳುಗಳಾಗಬಹುದು. ಇವನ್ನು ಆಲ್ಫಾ, ಬೀಟಾ ಹಾಗೂ ಡೆಲ್ಟಾ ಸ್ಥಿತಿ ಎನ್ನುತ್ತಾರೆ. ಇವುಗಳಲ್ಲಿ ಕೇವಲ ಡೆಲ್ಟಾ ಸ್ಥಿತಿಯಲ್ಲಿ ಮಾತ್ರ ನೈಲಾನು ಒತ್ತಡಕ್ಕೊಳಗಾಗಿ ವಿದ್ಯುತ್ ಹುಟ್ಟಿಸುತ್ತದೆ. ಆದರೆ ಈ ಸ್ಥಿತಿಯಲ್ಲಿಯೇ ಎಲ್ಲ ಹರಳುಗಳೂ ಇರುವಂತೆ ಮಾಡುವುದು ಈವರೆಗೂ ಸಾಧ್ಯವಾಗಿರಲಿಲ್ಲ. ಸಾಮಾನ್ಯವಾಗಿ ನೈಲಾನ್ ಅನ್ನು ಉತ್ಪಾದಿಸುವ ಕ್ರಮಗಳು ಕೇವಲ ಆಲ್ಫಾ ಸ್ಥಿತಿಯ ಹರಳುಗಳನ್ನಷ್ಟೇ ಸೃಷ್ಟಿಸುತ್ತವೆ. ಅಸಾದಿ ಅವರು ಡೆಲ್ಟಾ ಸ್ಥಿತಿಯ ಹರಳುಗಳು ಹೆಚ್ಚಾಗಿ ಇರುವ ನೈಲಾನ್ ಅನ್ನು ಸೃಷ್ಟಿಸುವ ಬಗೆ ಹೇಗೆಂದು ನಿರೂಪಿಸಿದ್ದಾರೆ. ಇದಕ್ಕೆ ನೈಲಾನ್ ದ್ರವವನ್ನು ಬಲು ಸಾಧಾರಣ ಉಷ್ಣತೆಯಲ್ಲಿ ನಿಧಾನವಾಗಿ ಹಾಗೂ ಬಲು ಎಚ್ಚರದಿಂದ ತಣಿಸಿದಲ್ಲಿ ಅದು ಡೆಲ್ಟಾ ಸ್ಥಿತಿಯನ್ನು ತಲುಪಬಲ್ಲದು ಎಂದು ಇವರ ಪ್ರಯೋಗಗಳು ತಿಳಿಸಿವೆ. ಆದರೆ ಈ ಉಷ್ಣತೆಯಲ್ಲಿ ನೈಲಾನ್ ಅನ್ನು ದ್ರವರೂಪದಲ್ಲಿಡುವ ದ್ರಾವಕಗಳು ಕಡಿಮೆ. ಇಂತಹ ದ್ರಾವಣವನ್ನು ತಯಾರಿಸಿ ಅದನ್ನು ಎಲೆಕ್ಟ್ರೋಸ್ಪಿನ್ನಿಂಗ್ ಅಥವಾ ವಿದ್ಯುತ್ ಪ್ರಭಾವದಲ್ಲಿ ಎಳೆಗಳನ್ನಾಗಿ ನೂಲುವುದರ ಮೂಲಕ ಹೊಸ ಬಗೆಯ ನೈಲಾನ್ ಅನ್ನು ತಯಾರಿಸಿದ್ದಾರೆ. ವಿವಿಧ ದಪ್ಪದ ಎಳೆಗಳನ್ನು ತಯಾರಿಸಿ ಅವನ್ನು ತಟ್ಟಿ ವಿದ್ಯುತ್ ಹುಟ್ಟುತ್ತದೆಯೇ ಎಂದು ಪರೀಕ್ಷಿಸಿದ್ದಾರೆ. ಇವರು ರೂಪಿಸಿದ ಹಲವು ಎಳೆಗಳಲ್ಲಿ ಒಂದು 6 ವೋಲ್ಟ್ನಷ್ಟು ವಿದ್ಯುತ್ತನ್ನು ತಯಾರಿಸಿತಂತೆ. ಅಂದರೆ ಒಂದು ಫೋನನ್ನು ಚಾರ್ಜ್ ಮಾಡಲು ಬೇಕಾದಷ್ಟು. ಇದೇ ಎಳೆಗಳನ್ನು ಘರ್ಷಣೆ ಅಥವಾ ಒತ್ತಡವನ್ನು ಪತ್ತೆ ಮಾಡುವ ಸಂವೇದಕಗಳನ್ನಾಗಿಯೂ ಬಳಸಬಹುದು. ಇಂತಹ ನೂಲಿನಿಂದ ತಯಾರಿಸಿದ ಕಾಲ್ಚೀಲವನ್ನು ತಯಾರಿಸಿ ನಡೆದಾಡಿದಾಗ ಫೋನು ಚಾರ್ಜ್ ಮಾಡಲು ಬೇಕಾದಷ್ಟು ವಿದ್ಯುತ್ ಉತ್ಪಾದನೆ ಸರಳ ಎನ್ನುತ್ತಾರೆ ಅಸಾದಿ. ಜೊತೆಗೆ ಹೀಗೆ ದಿನವೂ 2 ಗಂಟೆ ನಡೆದಾಡಿದರೂ 6 ತಿಂಗಳ ಕಾಲ ಬಾಳಿಕೆ ಬರುವಷ್ಟು ಗಟ್ಟಿಯಾಗಿದೆ ಈ ಎಳೆ ಎನ್ನುವುದು ಅವರ ವಿಶ್ಲೇಷಣೆ. ಅಂತೂ ಈಗ ಎಲೆಕ್ಟ್ರಿಫೈಯಿಂಗ್ ನೃತ್ಯ ಎನ್ನುವ ಮಾತಿಗೆ ಹೊಸದೊಂದು ಅರ್ಥ ಸಿಗಲಿದೆ ಅನ್ನೋಣವೇ. ಸಂವೇದಕವಾಗಿ ಇದು ದೃಷ್ಟಿಹೀನರಿಗೆ ಬಲು ಅನುಕೂಲಿಯಾಗಬಲ್ಲದು. ಕಾಲಿನಲ್ಲಿ ಕಿವಿ. ಹಾಡು ಮತ್ತು ನೃತ್ಯ ಒಂದಕ್ಕೊಂದು ಹೇಳಿ ಮಾಡಿಸಿದ ಅಂಗಗಳು. ಕಿವಿ ಹಾಡನ್ನೋ ತಾಳವನ್ನೋ ಕೇಳುತ್ತಿದ್ದ ಹಾಗೆಯೇ ಕಾಲು ಅದಕ್ಕೆ ತಕ್ಕ ಹಾಗೆ ಕುಣಿಯುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯ. ಈ ಕಾಲಿನಲ್ಲಿಯೇ ಕಿವಿಯೂ ಇದ್ದರೆ ಇದೇನು ವಿಚಿತ್ರ ಸೃಷ್ಟಿಯಲ್ಲ. ಜೇಡಗಳಲ್ಲಿ ಇಂತಹ ಸಾಮರ್ಥ್ಯ ಇದೆಯಂತೆ. ಓಗರ್ ಫೇಸ್ಡ್ ಎನ್ನುವ ಜೇಡವಿದೆ. ಭೂತ ಮುಖದ ಜೇಡ ಅನ್ನಬಹುದು. ನೋಡಲು ಭಯಾನಕವಾಗಿ ಕಾಣುವಷ್ಟು ದೊಡ್ಡ ಕಣ್ಣುಗಳಿರುವ ಡೈನೋಪಿಸ್ ಕುಲಕ್ಕೆ ಸೇರಿದ ಡೈನೋಪಿಸ್ ಸ್ಪೈನೋಸಾ ಜೇಡಗಳು ಅದ್ಭುತ ಬೇಟೆಗಾರರು. ಉಳಿದ ಜೇಡಗಳಂತೆ ಬಲೆ ಹೆಣೆದು ಬಲಿ ಬಂದು ಬಲೆಗೆ ಬೀಳಲಿ ಎಂದು ತಪಸ್ಸು ಮಾಡುತ್ತಾ ಕೂರುವ ಕೀಟಗಳಲ್ಲ ಇವು.
ತಮ್ಮ 4 ಕಾಲುಗಳ ನಡುವೆ ಬಲೆಗಳನ್ನು ಹೆಣೆದು ಹಿಡಿದುಕೊಂಡಿರುತ್ತವೆ. ನೆಲದಲ್ಲಿ ಬೇಟೆ ಕಂಡ ತಕ್ಷಣವೇ ಅದರ ಮೇಲೆ ಎರಗಿ ಬಲೆಯನ್ನು ಬೀಸಿ ಸೆರೆ ಹಿಡಿಯುತ್ತವೆ. ಹಾಗೆಯೇ ಹಾರುತ್ತಿರುವ ಕೀಟಗಳನ್ನೂ ಇವು ಅವುಗಳ ಹಾರಾಟದ ದಿಕ್ಕಿಗೆ ಎದುರಾಗಿ ಬಲೆ ಬೀಸಿ ಹಿಡಿಯಬಲ್ಲವು. ವಿಚಿತ್ರವೆಂದರೆ ಇದನ್ನು ಅವು ಮಾಡುವಾಗ ಬೇಟೆ ಅವುಗಳ ಹಿಂದೆ ಇರುತ್ತವೆ. ಆದ್ದರಿಂದ ಇವುಗಳ ದೊಡ್ಡ ಕಣ್ಣುಗಳು ಆಗ ಯಾವ ಉಪಯೋಗಕ್ಕೂ ಬರುವುದಿಲ್ಲ. ಹಾಗಿದ್ದರೆ ಅಷ್ಟು ನಿಖರವಾಗಿ ಇವು ಬಲೆ ಹೇಗೆ ಬೀಸುತ್ತವೆ? ಹಾರುವ ಕೀಟಗಳನ್ನು ಹಿಡಿಯುತ್ತವೆ ಹೇಗೆ? ಆ ಕೀಟಗಳು ಎಲ್ಲಿ ಇವೆ ಎಂದು ಹೇಗೆ ನಿಖರವಾಗಿ ಅಂದಾಜಿಸುತ್ತವೆ ಎನ್ನುವುದು ಕೌತುಕಮಯ ವಿಷಯವಾಗಿತ್ತು. ಇದೀಗ ಡೈನೋಪಿಸ್ ಸ್ಪೈನೋಸಾದ ಮೇಲೆ ಅಮೆರಿಕೆಯ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಜೆ ಸ್ಟಾಫ್ ಸ್ಟ್ರಾಮ್ ಮತ್ತು ಸಂಗಡಿಗರು ನಡೆಸಿದ ಪ್ರಯೋಗಗಳು ಈ ಜೇಡಗಳು ಸುಮಾರು 2 ಮೀಟರ್ ದೂರದಲ್ಲಿ ಹಾರುತ್ತಿರುವ ಕೀಟದ ಸದ್ದನ್ನೂ ಆಲಿಸಬಲ್ಲವು ಎಂದು ಪತ್ತೆ ಮಾಡಿದ್ದಾರೆ. ಸುಮಾರು 60 ಡೆಸಿಬಲ್ ಸಾಮರ್ಥ್ಯದ ಸದ್ದನ್ನು ಇವು ಕೇಳಬಲ್ಲವು. ಕೃತಕವಾಗಿ ಕೀಟಗಳ ಸದ್ದನ್ನು ಸೃಷ್ಟಿಸಿ ಈ ಜೇಡಗಳು ಬಲೆ ಬೀಸುವಂತೆ ಇವರು ಮಾಡಿದ್ದಾರೆ. ಹೀಗೆ ಇವು ಕೂಡ ಶಬ್ದವೇಧಿಗಳು ಎಂದು ಖಾತ್ರಿಪಡಿಸಿಕೊಂಡಿದ್ದಾರೆ. ಇದನ್ನು ಗುರುತಿಸುವ ಅಂಗಗಳು ಇವುಗಳ ಮುಂಗಾಲುಗಳಲ್ಲಿ ಇರುವ ನರಗಳು ಎಂದು ಇವರು ಪತ್ತೆ ಮಾಡಿದ್ದಾರೆ. ಏಕೆಂದರೆ ಜೇಡಗಳಿಗೆ ನಮಗೆ ಇರುವಂತೆ ವಿಶೇಷ ಶ್ರವಣಾಂಗಗಳು ಇಲ್ಲ. ಹೀಗೆ ಕಾಲಿನಿಂದ ಸದ್ದನ್ನು ಕೇಳಿ ಕಾಲಿನಿಂದಲೇ ಬಲೆ ಬೀಸುವ ಚಾಣಾಕ್ಷ ಈ ಡೈನೋಪಿಸ್ ಸ್ಪೈನೋಸಾ ಜೇಡ. ಈ ಸಂಶೋಧನೆಯನ್ನು ಡಿಸೆಂಬರ್ ತಿಂಗಳ ಕರೆಂಟ್ ಬಯಾಲಜಿ ಪತ್ರಿಕೆ ಮುಂದಾಗಿ ಪ್ರಕಟಿಸಿದೆ. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ವೇದಾ ಭದ್ರಾವತಿ. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.